ಸಮಾಜ ವಿಜ್ಞಾನ 9ನೆಯ ತರಗತಿ ಭಾಗ 1 ಅರ್ಥಶಾಸ್ತ್ರ ಅಧ್ಯಾಯ 14 ಆರ್ಥಿಕ ರಚನೆ. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ. ಮೊದಲನೇದು ರಚನಾತ್ಮಕ ಬದಲಾವಣೆ ಆರ್ಥಿಕ ಚಟುವಟಿಕೆಗೆ ಸಂಬಂಧವಾಗಿದೆ. ಎರಡನೇದು ಪುರಾತನ ಆರ್ಥಿಕತೆಯಲ್ಲಿ ವಸ್ತು ವಿನಿಮಯ ಪ್ರಧಾನವಾಗಿತ್ತು. ಮೂರನೇದು ಸರಳ ಆರ್ಥಿಕತೆಯಲ್ಲಿ ಗೃಹ ಘಟಕ ಮತ್ತು ಉದ್ಯಮ ವಲಯಗಳು ಇರುತ್ತವೆ. 4 ಸ್ಥಿರಾತ್ಮಕ ಅರ್ಥಶಾಸ್ತ್ರ ಸ್ಟ್ಯಾಟಿಕ್ ಪದದಿಂದ ಬಂದಿದೆ. ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಬ್ರಿಟನ್ ದೇಶದಲ್ಲಿ ನಡೆಯಿತು. ಪ್ರಶ್ನೆ ಸಂಖ್ಯೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. 6. ರಚನಾತ್ಮಕ ಬದಲಾವಣೆ ಎಂದರೇನು? ಉತ್ತರ: ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆ, ಉದ್ಯೋಗ, ಆದಾಯ, ತಂತ್ರಜ್ಞಾನ ಮತ್ತು ಜೀವನ ಶೈಲಿಯಲ್ಲಿ ಆಗುವ ಬದಲಾವಣೆಗಳನ್ನು ರಚನಾತ್ಮಕ ಬದಲಾವಣೆ ಎನ್ನುವರು. 7. ಪುರಾತನ ಅರ್ಥ ವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿ. ಉತ್ತರ: ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ, ಜೀವನಾಧಾರೆ ಕೃಷಿ, ವಸ್ತು ವಿನಿಮಯ ಪದ್ಧತಿ, ಜನರ ಅಗತ್ಯಗಳು ಕಡಿಮೆ, ಶ್ರಮ ವಿಭಜನೆ ಕಡಿಮೆ, ಸರಳ ಜೀವನ ಶೈಲಿ. ಪ್ರಶ್ನೆ ಸಂಖ್ಯೆ 8. ಬಂಡವಾಳ ವರ್ಗ ಹೇಗೆ ಉದಯವಾಯಿತು? ಉತ್ತರ: ಕೈಗಾರಿಕಾ ಕ್ರಾಂತಿಯ ನಂತರ ಭೂಮಾಲೀಕರು ತಮ್ಮ ಹಣವನ್ನು ಕೈಗಾರಿಕೆಗಳಲ್ಲಿ ಹೂಡಿಕೆ ಮಾಡಿ ಬಂಡವಾಳಗಾರರಾದರು. ಹೀಗೆ ಬಂಡವಾಳ ವರ್ಗ ಉದಯವಾಯಿತು. ಪ್ರಶ್ನೆ ಸಂಖ್ಯೆ 9. ಆದಾಯದ ಮೂಲಗಳು ಯಾವುವು? ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯದ 2 ಮೂಲಗಳಿವೆ: ಗೃಹ ಘಟಕ, ಉದ್ಯಮ ಘಟಕ. ಪ್ರಶ್ನೆ ಸಂಖ್ಯೆ 10. ಉದ್ಯೋಗದ ಮೂಲಗಳು ಯಾವುವು? ಉತ್ತರ: ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯ. ಪ್ರಶ್ನೆ ಸಂಖ್ಯೆ 11. ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ವ್ಯತ್ಯಾಸಗಳನ್ನು ವಿವರಿಸಿರಿ. ನಾವು ಪ್ರಥಮವಾಗಿ ಸ್ಥಿರಾತ್ಮಕ ಅರ್ಥಶಾಸ್ತ್ರವನ್ನು ನೋಡೋಣ. ಯಾವುದೇ ಬದಲಾವಣೆ ಇರುವುದಿಲ್ಲ. ಉತ್ಪಾದನೆ ಮತ್ತು ಬೆಳವಣಿಗೆ ಸ್ಥಿರವಾಗಿರುತ್ತದೆ. ತಂತ್ರಜ್ಞಾನದಲ್ಲಿ ಬದಲಾವಣೆ ಕಡಿಮೆ. ಜನರ ಅಗತ್ಯಗಳು ಸ್ಥಿರವಾಗಿರುತ್ತವೆ. ಇನ್ನು ಚಲನಾತ್ಮಕ ಅರ್ಥಶಾಸ್ತ್ರ: ನಿರಂತರ ಬದಲಾವಣೆಗಳು ನಡೆಯುತ್ತವೆ. ಉತ್ಪಾದನೆ ಮತ್ತು ಬೆಳವಣಿಗೆ ಹೆಚ್ಚಾಗುತ್ತದೆ. ನವೀನ ತಂತ್ರಜ್ಞಾನ ಬಳಕೆ ಹೆಚ್ಚಿರುತ್ತದೆ. ಜನರ ಅಗತ್ಯಗಳು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತವೆ.